ಪೆಹಲ್ಗಾಮ್ ದಾಳಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲೇ ಗೊತ್ತಿತ್ತು ಅಂತ ಈ ರೀತಿಯಾಗಿ ಮೋದಿಯ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಬಹಳ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪೆಹಲ್ಗಾಮ್ ದಾಳಿ ಬಗ್ಗೆ ಮೋದಿಗೆ ಮೊದಲೇ ಗೊತ್ತಿತ್ತು, ಆದರೂ ಕೂಡ ಅವರು ಪ್ರವಾಸಿಗರ ಪ್ರಾಣವನ್ನು ಉಳಿಸಲಿಲ್ಲ. ಯಾಕೆ? ದಾಳಿ ನಡೆಯುವಾಗ 3 ದಿನ ಮೊದಲೇ ಮಾಹಿತಿ ಇತ್ತು ಅಂತ ಜಾರ್ಖಂಡ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿರುವಂಥ ಹೇಳಿಕೆ. ಪ್ರಧಾನಿ ಮೋದಿಗೆ ಗುಪ್ತಚರ ವರದಿಯನ್ನು ಕಳುಹಿಸಿತ್ತು, ಇದರಿಂದಲೇ ಮೋದಿ ಕಾಶ್ಮೀರ ಭೇಟಿಯನ್ನು ರದ್ದುಗೊಳಿಸಿದ್ರು ಅಂತ. ಆದರೆ ಪ್ರವಾಸಿಗರ ಪ್ರಾಣ ಹೋಯ್ತಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಘಟನೆಯಾಗಿ ಇವತ್ತಿಗೆ 6ನೇ ತಾರೀಕು ಅಂತ ಹೇಳಿದ್ರೆ 22ನೇ ತಾರೀಕಿಗೆ ಈ ಒಂದು ಘಟನೆ ಆಗುತ್ತೆ. 12ರಿಂದ 14 ದಿನ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರುವಂಥ ಹೇಳಿಕೆ ಗುಪ್ತಚರ ಇಲಾಖೆಗೆ ಮಾಹಿತಿ ಇತ್ತು, ಆದರೂ ಕೂಡ ನಿರ್ಲಕ್ಷ್ಯ ಇದೆ ಅಂತೇಳಿ. साथियों, देश में जो चल रहा है वो सब आपके सामने है। 22 तारीख को देश में एक बहुत बड़ा भयंकर आतंकवादी हमला हुआ। 26 बेगुनाह लोग मारे गए और सरकार ने ये माना कि इंटेलिजेंस फेल्यूर है, इसको हम सुधारेंगे। जब ये मालूम है आपको तो आप अच्छी व्यवस्था क्यों नहीं करें, ये हमारा पहला सवाल है। ಪೆಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾಗಿದ್ದ ವಿನಯ್ ಮನೆಗೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಟ್ಟಿದ್ದಾರೆ. ವಿನಯ್ ನರ್ವಾಲ್ ಮನೆಗೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಟ್ಟಿದ್ದಾರೆ. ಪೆಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾಗಿದ್ದರು ವಿನಯ್. ವಿನಯ್ ನರ್ವಾಲ್ ಕುಟುಂಬಕ್ಕೆ ರಾಹುಲ್ ಸಾಂತ್ವನವನ್ನು ಹೇಳಿದ್ದಾರೆ. ನೌಕಾಪಡೆಯ ಅಧಿಕಾರಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರು ಈ ಪೆಹಲ್ಗಾಮ್ ದಾಳಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದರು. ಬಿಗಿ ಭದ್ರತೆಯಲ್ಲಿ ವಿನಯ್ ನರ್ವಾಲ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಚಂಡೀಗಢದ ಕರ್ನಾಲ್ನಲ್ಲಿರುವಂತಹ ನರ್ವಾಲ್ ನಿವಾಸಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಧೈರ್ಯ ತುಂಬುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಮಾಡಿದ್ದಾರೆ. ಈ ಘಟನೆ 22ನೇ ತಾರೀಕಿಗೆ ಆಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿಂಚನ. ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕಿಂದ. ಸಿಂಚನ, ಮಲ್ಲಿಕಾರ್ಜುನ್ ಅವರು ಬಹಳ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಪೆಹಲ್ಗಾಮ್ ದಾಳಿ ಮೊದಲೇ ಗೊತ್ತಿತ್ತು, ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಿತ್ತು, ಆದರೂ ಕೂಡ ಮೋದಿಯವರ ನಿರ್ಲಕ್ಷ್ಯ ಇದೆ ಅಂತೇಳಿ. ಏನಿದು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ವಿನಯ್ ಮನೆಗೆ. ಈ ಘಟನೆ ಆದ ನಂತರ, ಈ ಘಟನೆಯಲ್ಲಿ ಪೆಹಲ್ಗಾಮ್ ದಾಳಿ ಆದ ನಂತರ ಹುತಾತ್ಮರಾಗಿರುವಂಥ ವಿನಯ್ ಮನೆಗೆ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದರೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸಿದೆ ಅನ್ನುವಂಥ ಹೇಳಿಕೆ, ಇದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಹಂಗಾಗಿ ಪ್ರಮುಖವಾಗಿ ಎಲ್ಲ ಕಡೆ ಬಂಕರ್ಗಳ ನಿರ್ಮಾಣ ಕೂಡ ಆಗ್ತಾ ಇದೆ. ಅಂದರೆ ಆ ಗಡಿ ಭಾಗದಲ್ಲಿರುವಂಥ ನಾಗರಿಕರು ಏನಿರ್ತಾರಲ್ಲ, ಅವರ ಪ್ರಾಣ ರಕ್ಷಣೆ ಮಾಡೋದು ಬಹಳ ಮುಖ್ಯ ಆಗತ್ತೆ. ಹಂಗಾಗಿ ಆ ಗಡಿ ಭಾಗದಲ್ಲಿ, ಗಡಿ ಪ್ರದೇಶದಲ್ಲಿ ಬಂಕರ್ಗಳ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆ ಕೂಡ ಮಾಡಲಾಗತ್ತೆ. ಅಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಆಹಾರ ಪದಾರ್ಥ ಆಗಿರ್ಬೋದು, ಅಥವಾ ಉಳಿಯೋದಕ್ಕೇನಿರುತ್ತೆ ಅದೆಲ್ಲವೂ ಕೂಡ ಇರುತ್ತೆ. ಇದೆಲ್ಲವೂ ಕೂಡ ಹಳೆದು ಈಗ ಮತ್ತೆ ಅದನ್ನು ರಿಪೇರಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿಂಚನ. ನೇರ ಸಂಪರ್ಕದಲ್ಲಿದ್ದಾರೆ. ಸಿಂಚನ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಹಳ ಗಂಭೀರ ಸ್ಟೇಟ್ಮೆಂಟ್ ಇದು. ಅಂದರೆ ಪೆಹಲ್ಗಾಮ್ ದಾಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲೇ ಗೊತ್ತಿತ್ತು, ಆದರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ, ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಿತ್ತು ಅಂತೇಳಿ. ಎಷ್ಟು ಮಟ್ಟಿಗೆ ಸರಿ ಇದು?
ಜಾರ್ಖಂಡ್ನಲ್ಲಿ ನಡೆದಂತಹ ಸಂವಿಧಾನ ಬಚಾವೋ ರ್ಯಾಲಿಯಲ್ಲಿ ಹೇಳಿಕೆಯನ್ನ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಇವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ಗಂಭೀರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಮೋದಿ ಅವರಿಗೆ ಈ ಪಹಲ್ಗಾಮ್ನಲ್ಲಿ ಏನು ಈ ಉಗ್ರರ ಭೀಕರ ದಾಳಿ ಆಯಿತು ಇದರ ಬಗ್ಗೆ ಸುಳಿವು ಮೊದಲೇ ಗೊತ್ತಿತ್ತು ಅಂತ ಒಂದು ಆರೋಪವನ್ನು ಮಾಡಿರುವಂಥದ್ದು. ದಾಳಿಗಿಂತ 3 ದಿನಗಳ ಮುಂಚೆಯೇ ಇದರ ಬಗ್ಗೆ ಸುಳಿವು ಅವರಿಗೆ ಗೊತ್ತಿತ್ತು. ಗುಪ್ತಚರ ಇಲಾಖೆಯವರು ಅವರಿಗೆ ಮಾಹಿತಿಯನ್ನು ನೀಡಿದ್ರು. ಆದರೂ ಕೂಡ ಮೋದಿ ಅವರು ಪ್ರವಾಸಿಗರ ಜೀವವನ್ನು ಉಳಿಸಲಿಲ್ಲ ಯಾಕೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಜೊತೆಗೆ ಇವರಿಗೇನು 3 ದಿನ ಮುಂಚೆಯೇ ದಾಳಿಯ ಬಗ್ಗೆ ಗೊತ್ತಿತ್ತು, ಅದಕ್ಕೋಸ್ಕರವೇ ಕಾಶ್ಮೀರಕ್ಕೆ ಹೋಗುವಂತಹ ಅವರ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ರು ಎನ್ನುವಂತಹ ಮಾಹಿತಿ ನನಗೆ ಸಿಕ್ಕಿದೆ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಇದರ ಜೊತೆಗೆ ದಾಳಿಗೆ 3 ದಿನ ಮುಂಚೆ ಮಾಹಿತಿ ಸಿಕ್ಕಿದ್ರೂ ಕೂಡ ಯಾಕೆ ಇವರು ಸರಿಯಾದ ಭದ್ರತೆಯನ್ನು ಆ ಜಾಗದಲ್ಲಿ ಏರ್ಪಡಿಸಲಿಲ್ಲ, ಯಾಕೆ ಈ ಭದ್ರತಾ ವೈಫಲ್ಯತೆಗೆ ಕಾರಣ ಏನು, ಇಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ ಮಾಡಿದ್ರು ಅವರು, ಜೊತೆಗೆ ತಮ್ಮ ಪ್ರವಾಸಿಗರನ್ನ ತಮ್ಮ ನಾಡಿನ ಜನರನ್ನ ತಾವೇ ಒಂದು ನೆಗ್ಲಿಜೆನ್ಸ್ನಿಂದ ಅವರನ್ನು ಸಾಯಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿಯವರ ವಿರುದ್ಧ ಮಾಡಿದ್ದಾರೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸಿಂಚನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇರೋದೇನು ಅಂತಂದರೆ ಪ್ರತೀಕಾರ ಯಾವಾಗ ಹೇಗೆ ಅಂತೇಳಿ ಅದರ ಪೂರಕ ಎಂಬಂತೆ ಈಗಾಗಲೇ ತಯಾರಿ ಜೋರಾಗಿ ನಡೀತಾ ಇದೆ. ನಾಳೆ 4 ಗಂಟೆಗೆ ಸೈರನ್ ಕೂಡ ಮೊಳಗುತ್ತೆ. ಅಂದರೆ ಯುದ್ಧ ಆದಾಗ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತೇಳಿ.